ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಅಯೋಧ್ಯೆ ಶ್ರೀರಾಮನ ಸನ್ನಿಧಿಯಲ್ಲಿ ಕನ್ನಡ ಧಾರಾವಾಹಿಯೊಂದು ಚಿತ್ರೀಕರಣ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಇದು ಅಚ್ಚರಿಯ ವಿಚಾರ. ಯಾವುದಪ್ಪ ಆ ಸೀರಿಯಲ್ ಅಂತ ಕೇಳ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಯಾವುದು ಆ ಸೀರಿಯಲ್, ಅಲ್ಲಿ ಕತೆ ಏನ್ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಅಯೋಧ್ಯೆ ಶ್ರೀರಾಮನ ಸನ್ನಿಧಿಯಲ್ಲಿ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ, ಯಾವಾಗ ಅದು ಪ್ರಸಾರ ಆಗುತ್ತೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಅದಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಸಪೋರ್ಟ್ ಕೂಡ ಮಾಡಿ. ಸ್ನೇಹಿತರೆ, ಮನೋರಂಜನೆಗಂತಲೇ ಮೀಸಲಾಗಿರುವಂತಹ ಚಾನೆಲ್ಗಳಲ್ಲಿ ಧಾರಾವಾಹಿಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ. ಭಾರತದ ಉದ್ದಗಲಕ್ಕೂ ಹೋದ್ರೂ ಕೂಡ ಇದೇ ಒಂದು ವಾತಾವರಣ ಇರುತ್ತೆ. ಹಾಗೆ ಕನ್ನಡದಲ್ಲೂ ಧಾರಾವಾಹಿಗಳಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಒಂದಲ್ಲ ಒಂದು ಧಾರಾವಾಹಿ ತಂಡ ಪೈಪೋಟಿಗೆ ಬಿದ್ದು TRPಗೋಸ್ಕರ ಪ್ರೇಕ್ಷಕರನ್ನ ಸೆಳೆಯೋದಕ್ಕೆ ಕ್ರಿಯೇಟಿವ್ ಆಗಿ ಏನಾದ್ರೂ ಕೂಡ ಮಾಡ್ತಾ ಇರ್ತಾರೆ. ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಕೊಡ್ತಾ ಇರ್ತಾರೆ, ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇರ್ತಾರೆ. ಇದರಿಂದ ಪ್ರೇಕ್ಷಕ ವರ್ಗ ಕೂಡ ಹೆಚ್ಚಾಗ್ತಾನೆ ಹೋಗುತ್ತೆ. ಈಗ ಕನ್ನಡದ ಧಾರಾವಾಹಿ ತಂಡವೊಂದು ಅಯೋಧ್ಯೆ ಶ್ರೀರಾಮನ ಸನ್ನಿಧಾನಕ್ಕೆ ತೆರಳಿ ಅಲ್ಲಿ ಚಿತ್ರೀಕರಣ ಮಾಡಿಕೊಂಡು ಬಂದಿದೆ. ಸ್ನೇಹಿತರೆ, ಅದುವೇ ಕನ್ಯಾದಾನ ಧಾರಾವಾಹಿ. ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕನ್ಯಾದಾನ ಧಾರಾವಾಹಿ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿದೆ. ಹಾಗಾದ್ರೆ ಯಾವುದಪ್ಪ ಆ ದೃಶ್ಯ, ಯಾವಾಗ ಟೆಲಿಕಾಸ್ಟ್ ಆಗುತ್ತೆ ಅಂತ ಕೇಳ್ತೀರಾ? ಹೌದು, ತನ್ನ ಕಿರುತೆರೆ ವೀಕ್ಷಕರಿಗೆ ಅಯೋಧ್ಯೆ ಶ್ರೀರಾಮನ ದರ್ಶನ ಮಾಡಿಸಲೇಬೇಕು ಅಂತ ಈ ಒಂದು ಧಾರಾವಾಹಿ ತಂಡ ತೀರ್ಮಾನ ಮಾಡಿಕೊಳ್ತು, ಚಿತ್ರೀಕರಣ ಮಾಡಿಕೊಂಡು ಕೂಡ ಬಂದಾಗಿದೆ. ಅಂದಹಾಗೆ ಕನ್ಯಾದಾನ ಧಾರಾವಾಹಿಯಲ್ಲಿ 5 ಜನ ಹೆಣ್ಣು ಮಕ್ಕಳ ಜೀವನ ನೆಮ್ಮದಿಯಾಗಿ ಇರಿಸಬೇಕು ಅಂತ ಪರಿತಪಿಸೋ ತಂದೆಯ ಭಾವನಾತ್ಮಕ ಹೋರಾಟದ ಕತೆ ಕನ್ಯಾದಾನ. ಹೀಗಾಗಿ ಮಧ್ಯಮ ವರ್ಗದ ಜನರ ಕಥೆಯನ್ನ ಹೇಳ್ತಿರುವಂತಹ ಈ ಧಾರಾವಾಹಿ ಕನ್ನಡಿಗರ ಮನಗೆದ್ದಿರೋದಂತೂ ಸತ್ಯ. ಈಗಾಗಲೇ 800 ಸಂಚಿಕೆಗಳನ್ನು ಕೂಡ ಪೂರೈಸಿದೆ. ಕನ್ಯಾದಾನ ತಂಡ ವಿಭಿನ್ನ ಪ್ರಯೋಗಗಳನ್ನು ಮಾಡೋ ಮೂಲಕ ಹೊಸತನವನ್ನ ತರುವಂತ ಪ್ರಯತ್ನ ಸತತವಾಗಿ ಮಾಡಿಕೊಂಡೇ ಬಂದಿದೆ. ಈ ಕಾರಣಕ್ಕೆ ಸುಮಾರು 800 ಸಂಚಿಕೆಗಳನ್ನು ಈ ಒಂದು ಧಾರಾವಾಹಿ ಮುಗಿಸಿರುವಂಥದ್ದು. ಸ್ನೇಹಿತರೆ, ಈಗ ಅಯೋಧ್ಯೆಗೆ ತೆರಳಿ ಶ್ರೀರಾಮನ ಸನ್ನಿಧಿಯಲ್ಲಿ ಧಾರಾವಾಹಿಯ ವಿಶೇಷ ಸಂಚಿಕೆಯನ್ನ ಶೂಟ್ ಮಾಡ್ಕೊಂಡು ಬಂದಿದೆ. ಅದಕ್ಕೊಂದು ಕಾರಣ ಕೂಡ ಇದೆ ಸ್ನೇಹಿತರೆ. ಹೌದು, ಇದೇ ಏಪ್ರಿಲ್ 17ರಂದು ಶ್ರೀರಾಮನವಮಿ ಇರೋ ಹಿನ್ನೆಲೆಯಲ್ಲಿ ರಾಮ ಭಕ್ತರಿಗೆ ವಿಶೇಷ ಸಂಚಿಕೆಗಳನ್ನು ಇದಕ್ಕೋಸ್ಕರ ಚಿತ್ರೀಕರಣ ಮಾಡಿರುವಂಥದ್ದು. ಏಪ್ರಿಲ್ 15ರಿಂದ ಈ ಒಂದು ಅಪರೂಪದ ಸಂಚಿಕೆಗಳು ಶ್ರೀರಾಮನವಮಿಯ ಅಂಗವಾಗಿ ಪ್ರಸಾರ ಆಗ್ತಾ ಇದೆ. ಬಹುಶಃ ನೀವೆಲ್ಲರೂ ಕೂಡ ಇದನ್ನ ನೋಡಿ ಖುಷಿ ಪಟ್ಟಿರಬಹುದು ಸ್ನೇಹಿತರೆ. ಹಾಗಾದ್ರೆ ಕಾರಣ ಏನು? ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಯೋಧ್ಯೆ ಶ್ರೀರಾಮನ ಸನ್ನಿಧಿಯಲ್ಲಿ ಧಾರಾವಾಹಿ ಚಿತ್ರೀಕರಣ ಮಾಡಿ ಇತಿಹಾಸವನ್ನ ಮಾಡಿರುವಂಥದ್ದು. ಅಂದ್ರೆ ಯಾವದ ಧಾರಾವಾಹಿ ಕೂಡ ಇಂಥದ್ದೊಂದು ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಕನ್ಯಾದಾನ ಧಾರಾವಾಹಿಯ ಪ್ರಮುಖ ಪಾತ್ರಗಳು ಶ್ರೀರಾಮನ ಸನ್ನಿಧಿಯಲ್ಲಿ ಹೇಗೆ ತೆರೆದುಕೊಳ್ತವೆ ಅನ್ನೋದು ವಿಶೇಷ. ಕನ್ಯಾದಾನದ ಕುಟುಂಬಗಳಲ್ಲಿ ಅಶ್ವತ್ಥನ ಹೆಣ್ಣು ಮಕ್ಕಳ ಸಂಸಾರಗಳು ಶ್ರೀರಾಮನವಮಿಯ ವಿಶೇಷ ಸಂದರ್ಭದಲ್ಲಿ ಎದುರಾಗುವಂತ ಅಗ್ನಿ ಪರೀಕ್ಷೆಗಳನ್ನ ಶ್ರೀರಾಮನ ಕೃಪೆಯಿಂದ ಹೇಗೆ ಮೆಟ್ಟಿ ನಿಲ್ಲುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಉದಯ ಟಿವಿಯಲ್ಲಿ ಕನ್ಯಾದಾನ ಧಾರಾವಾಹಿ ಭಾನುವಾರವನ್ನ ಹೊರತುಪಡಿಸಿ ಸಂಜೆ 6 ಗಂಟೆಗೆ ಪ್ರಸಾರ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನಿಮಗೆ ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಸನ್ನಿಧಿಯಲ್ಲಿ ಕನ್ಯಾದಾನ ಧಾರಾವಾಹಿಯ ಶೂಟಿಂಗ್ ನಡೆದಿರುವುದು ಎಷ್ಟು ಖುಷಿ ಆಯಿತು, ಅದನ್ನ ಯಾವ ರೀತಿಯಾಗಿ ತೋರಿಸಿದ್ದಾರೆ. ನೀವು ರಾಮನವಮಿ ದಿನ ಆ ಒಂದು ಸೀರಿಯಲ್ ಅನ್ನ ನೋಡಿ ಎಷ್ಟು ಖುಷಿ ಪಟ್ರಿ, ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.